ವಿನಿಮಯ ಅಂದರೆ ಕಾರ್ಯ ಅಂತ ಅರ್ಥ. ಭಾಗವತದ ಮೊದಲ ಸ್ಕಂದದ ಮೊದಲ ಅಧ್ಯಾಯದ ಮೊದಲ ಶ್ಲೋಕ ಏನಿದೆ, ತೇಜೋವಾರಿ ಮೃದಾಂ ಯಥಾ ವಿನಿಮಯ ಅಂತ. ಅಲ್ಲಿ ವಿನಿಮಯ ಅಂದರೆ ಕಾರ್ಯ ಅನ್ನೋ ಅರ್ಥವನ್ನು ವಿಜಯಧ್ವಜ ಸ್ವಾಮಿಗಳು ವ್ಯಾಖ್ಯಾನ ಮಾಡುವಾಗ ಹೇಳಿದ್ದಾರೆ. ತೇಜಸ್ಸಿನ ಕಾರ್ಯ ಅಂದರೆ ಬೆಂಕಿಯ ಕಾರ್ಯ, ನೀರಿನ ಕಾರ್ಯ ಮತ್ತು ಮಣ್ಣಿನ ಕಾರ್ಯ ಅಂತ ಹೀಗೆ ವಿನಿಮಯ ಅಂದರೆ ಇಲ್ಲಿ ಕಾರ್ಯ ಅಂತ ಅರ್ಥ. ಬೇರೆ ವ್ಯಾಖ್ಯಾನಕಾರರು ವಿನಿಮಯ ಅಂದರೆ ಅನ್ಯಸ್ಮಿನ್ ಅನ್ಯಾವಭಾಸ, ಒಂದು ಮತ್ತೊಂದಾಗಿ ಕಾಣುವುದು ಅಂತ ಹೀಗೆಲ್ಲ ಅರ್ಥ ಬರೆದಿದ್ದಾರೆ. ಮತ್ತು ಬೇರೆ ಎಲ್ಲ ಕಡೆ ವಿನಿಮಯ ಅಂದರೆ ಬದಲಾವಣೆ, ವಸ್ತುಗಳ ವಿನಿಮಯ, ಶುಭಾಶಯಗಳ ವಿನಿಮಯ, ಉಡುಗೊರೆಗಳ ವಿನಿಮಯ ಅಂತ ಹೀಗೆಲ್ಲ ನಮ್ದೊಂದನ್ನು ಕೊಟ್ಟು ಇನ್ನೊಬ್ಬರಿಗೆ ಇನ್ನೊಂದನ್ನು ಕೊಡುವುದು ಅಂತ ಅರ್ಥ ಆಗ್ತದೆ. ಇಲ್ಲಿ ವಿನಿಮಯ ಅಂದರೆ ಕಾರಣವು ಕಾರ್ಯರೂಪದಲ್ಲಿ ಬದಲಾವಣೆ ಹೊಂದುವುದು ಅಂತ. ಹೀಗೆ ವಿನಿಮಯ ಅಂದರೆ ಕಾರ್ಯ ಅಂತ ಅರ್ಥ ಬರೆದಿದ್ದಾರೆ. ಇದು ಬೇರೆ ಕಡೆ ನಾವು ಸಿಗದೇ ಇರುವಂಥ ಒಂದು ಅಪರೂಪದ ಅರ್ಥ.